ಓಕೆ. ದೇಶದಲ್ಲಿ ನಡೆಯತಕ್ಕಂಥ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡುವಂಥ ಹೇಳಿಕೆ, ಅವರ ಭಾಷಣ 21ನೇ ತಾರೀಕು ಅಲ್ಪಸಂಖ್ಯಾತ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ಇವತ್ತು ಗುಸ್ಪೇಟಿಯ ಮತ್ತು ಮಕ್ಕಳು ಸ್ವಂತ ಜನ ಅಂತ ಭಾಷಣದಲ್ಲಿ ಹೇಳ್ತಾರೆ. ಅದಕ್ಕೆ ತೀವ್ರವಾಗಿ ನಾವೆಲ್ಲರೂ ಕೂಡ ಇವತ್ತು ಖಂಡಿಸ್ತೇವೆ. ನರೇಂದ್ರ ಮೋದಿಯವರು ಇಂಥ ಶಬ್ದಗಳು 10 ವರ್ಷ ಪ್ರಧಾನಿಯಾಗಿ ಇಂಥ ಶಬ್ದಗಳು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇಶಕ್ಕೆ, ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮಾತಾಡಿದ್ದಾರೆ. ಇವತ್ತು ಮುಸ್ಲಿಂ समाजಕ್ಕೆ ಬಚ್ಚೆ पैदा करने वाले लोग ಅಂತಾನೆ. ಅಂದರೆ ನರೇಂದ್ರ ಮೋದಿ ಅವರು ಅವರ ತಂದೆಯವರಿಗೆ ಎಷ್ಟು ಮಕ್ಕಳಿದ್ರು ಅಂತಕ್ಕಂಥದ್ದು ನಾನು ಚೆಕ್ ಮಾಡಿದಾಗ ಅವರು 6 ಜನ. ಅವರ ಅಪ್ಪವರಿಗೆ ಅಜ್ಜಿಗೆ ಅವ್ರ ತಂದೆಯವರು ಎಷ್ಟು ಹಣ ತಮ್ಮ ಟೆಸ್ಟ್ ಮಾಡಿದಾಗ 7 ಜನ. ಇಂಥ ಹೇಳಿಕೆ ತನ್ನ ತಂದೆ ತಾಯಿಗೆ ಮತ್ತು ತಮ್ಮ ಅಜ್ಜಿಗೆ ಅಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ. ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ ತಪ್ಪು ರೀತಿಯಲ್ಲಿ ಬಿಂಬಿಸಿ ಒಂದು ನೆರೇಟಿವ್ ಕ್ರಿಯೇಟ್ ಮಾಡಿ ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಇಂಥ ರಾಜಕೀಯಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ವಿರೋಧಿಸಬೇಕು ಅಂತಕ್ಕಂಥದ್ದು ಕರೆ ತಮ್ಮ ಮುಖಾಂತರ ನಾವು ಇವತ್ತು ಜನತಾದಳದ ಎಲ್ಲ ಮುಖಂಡರು, ನಾವು ಗುಲ್ಬರ್ಗ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದ ನಾಯಕರು ನಾವು ಹೇಳ್ತಾ ಇದ್ದೀವಿ. ಸರ್, ಈಗ ನೀವಂತೂ ವಿರೋಧ ಮಾಡ್ತಾ ಇದ್ದೀರಿ. ಈಗ ಸಾಕಷ್ಟು JDS ಮುಖಂಡರು ಅವರು ಬಿಜೆಪಿ ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಇದ್ವಿ, ಕುಮಾರಣ್ಣನ ಜೊತೆನೇ ಇದ್ವಿ. ಅದೇ ಇದು ಸಮಾಜದ ವಿರೋಧ ಹೇಳಿಕೆ ನೀಡಿ ನೀವು ಚುನಾವಣೆ ಮಾಡ್ತಕ್ಕಂಥದ್ದು ಏನಿದು? ಈಗ ಯಾರಾದರೂ ಈಗ ಲಿಂಗಾಯತ ಸಮಾಜದ ವಿರುದ್ಧ ಮಾತನಾಡಿ ಲಿಂಗಾಯತ ಸಮಾಜದ ನಾಯಕರಿಗೆ ಮುಂದೆ ಮಾಡ್ತಾರಾ? ವೀರಶೈವ ಸಮಾಜದ ನಾಯಕರು ನೀವು ಶಾಂತ ರೀತಿಯಲ್ಲಿ ಕುಂದಿರ್ತೀರಾ? ದಲಿತ ಸಮಾಜಕ್ಕೆ ಬೈದಾಗ ದಲಿತ ಸಮಾಜದ ಮುಖಂಡರು ಸೈಲೆಂಟ್ ಆಗಿ ಕುಂದಿರ್ಬೇಕಾ? ಆಗೋದಿಲ್ಲ. ಇದು ಬಸವಣ್ಣನವರ ನಾಡು. ಈ ನಾಡಿನಲ್ಲಿ ಎಲ್ಲ ಸಮಾಜಗಳಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಕಲ್ಪನೆ, ಶರಣರ ಇತಿಹಾಸ, ಖಾಜಾ ಬಂದೇನವಾದರ ನಾಡು. ಇಲ್ಲೆಲ್ಲರೂ ಕೂಡ ನಾವು ಅಣ್ಣ ತಮ್ಮರಪ್ಲೆ, ನಾವು ಎಲ್ಲ ಸಮಾಜದವರು ಇವತ್ತು ಸಹೋದರಪ್ಲೆ ಬಾಳ್ತಾ ಇದ್ದೀವಿ. ಅದೇ ರೀತಿ ನಾವು ಬಾಳ್ತೀವಿ. BJPಯ ಈ ಒಂದು ಹೇಳಿಕೆಗೆ ನಾವು ಖಂಡಿಸಿ ಈ ಚುನಾವಣೆಯಲ್ಲಿ ಅವರಿಗೆ ವಿರೋಧ ಮಾಡಬೇಕು. ಇಂಥವರಿಗೆ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆ, ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟ ರೀತಿಯಲ್ಲಿ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ.